ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KPS ಪ್ರಾಪರ್ಟೀಸ್ ಇನ್ ಮೈಸೂರು. ನಾನಿವತ್ತು ನಿಮಗೆ ಮೂಡ ಅಪ್ರೋಡಲ್ಲಿ 2030 ಡುಪ್ಲೆಕ್ಸ್ನ ತೊಗೊಂಡು ಬಂದಿದ್ದೀನಿ. 3BHK ಇದೆ. ಇದು ಪಿಲ್ಲರ್ ಕನ್ಸ್ಟ್ರಕ್ಷನು. ಹಾಗೆ ನಿಮಗೆ ವೆಸ್ಟ್ ಫೇಸಿಂಗ್ ಸೈಟು, ವೆಸ್ಟಲ್ಲಿ ನಾರ್ತು ಡೋರ್ ಮಾಡಿದ್ದಾರೆ. ಇದು ಯಾವ ರೀತಿ ಮಾಡಿದ್ದಾರೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ನಿಮಗೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ, ವೆಟ್ರಿಫೈಡ್ ಫ್ಲೋರಿಂಗ್ ಇದೆ, ಹಾಗೆ ನಿಮಗೆ ಟೀಕ್ ವುಡ್ ಕೂಡ ಹಾಕಿದ್ದಾರೆ. ಫ್ರಂಟು ಮತ್ತು ಪೂಜಾ ಡೋರು, ವಿಂಡೋಸ್ ಎಲ್ಲ ಟೀಕ್ ಇದೆ. ಇದು ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ಇದು ಇಲ್ವಾಲ್ದ ಹತ್ರ ಬರುತ್ತೆ. ನಿಮಗೆ ಇಲ್ವಾಲ ಬಸ್ ಸ್ಟ್ಯಾಂಡಿಂದ ಜಸ್ಟ್ 1 ಕಿಲೋಮೀಟ್ರ್ ಆಗುತ್ತೆ. ನೀವು ಇಲ್ಲೇನು ನೋಡ್ತಿದ್ದೀರಾ, ಇದು ಬಂದು ವೆಸ್ಟ್ ಫೇಸಿಂಗ್ ಸೈಟು, ನಾರ್ತ್ ಡೋರ್ ಮಾಡಿದರೆ ಒಂದು ಪ್ರೀಮಿಯಂ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಆ ಥರ ಒಂದು ಮನೇನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಇದು ನಿಮಗೆ ಒಂದು ಒಳ್ಳೆ ಲೊಕೇಶನ್ಲಿದೆ. ಹಾಗೆ ನಿಮಗೆ ಕಮ್ಮಿ ಬಜೆಟ್ ಎಷ್ಟು ಅಂತ ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ನೀವು ಪ್ಲಾಟ್ಫಾರ್ಮ್ ಮಾಡಿಕೊಡ್ತಾರೆ. ಇಲ್ಲಿ ಬಂದು ನಿಮಗೆ 4 ವೀಲರ್ನ ಪಾರ್ಕ್ ಮಾಡ್ಕೋಬೋದು. ಇನ್ಸೈಡು ನೀವು 2 ವೀಲರ್ನ ಪಾರ್ಕ್ ಮಾಡ್ಕೋಬೋದು. ಮೂಡ ಅಪ್ರೂವ್ಡ್ ಇರೋದ್ರಿಂದ ನಿಮಗೆ ವಾಟರ್ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಹಾಗಾಗಿ ನೀವು ಏನಾದ್ರು ಕಮ್ಮಿ ಬಜೆಟಲ್ಲಿ ಮನೆ ಬೇಕು ಅನ್ನೋರು ಈ ಒಂದು ವಿಡಿಯೋನ ಪೂರ್ತಿ ನೋಡಿ. ಇಲ್ಲಿ ನೀವು 2 ವೀಲರ್ನ ಪಾರ್ಕ್ ಮಾಡ್ಕೋಬೋದು. ಹಾಗೆ ನಿಮಗೆ ಟ್ಯಾಪ್ಸ್ ಕೂಡ ಕೊಟ್ಟಿದ್ದಾರೆ. ಮೇನ್ ಡೋರು ನಂದಿ ಬಾಗಿಲು ಅಂತ ಹೇಳ್ತಾರೆ. ಅಂದರೆ ನಿಮಗೆ ನಾರ್ತ್ ಫೇಸಿಂಗು ಮೇನ್ ಡೋರ್ನ ಕೊಟ್ಟಿದ್ದಾರೆ. ನೀವು ನೋಡ್ತಿರ್ಬೋದು ಮೇನ್ ಡೋರು. ಇವಾಗ ನಾನು ಒಳಗಡೆ ಎಂಟ್ರಿ ಆಗ್ತೀನಿ. ಒಳಗಡೆ ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ಡೈಲಿ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಹಾಗೆ ವಿಡಿಯೋ ನೋಡಿ ಸುಮ್ಮನಾಗ್ಬಿಡಿ, ಲೈಕ್ ಕೊಡಿ. ಒಂದು ವಿಡಿಯೋ ನೀವು ಇಷ್ಟ ಆಯಿತು ಅಂದರೆ ಲೈಕ್ನ ಕೊಡಿ ಅಂತ ಹೇಳ್ತಾ, ನೋಡಿ ಇವಾಗ ನಾನು ಒಳಗಡೆ ಎಂಟ್ರಿ ಆಗಿದ್ದೀನಿ. ಇದು ಮೇನ್ ಡೋರ್ ಟೀಕ್ ಇದೆ, ರೆಡಿ ಟು ಮೂವ್ ಇದೆ. ಸಣ್ಣ ಪುಟ್ಟ ಕೆಲಸಗಳು ನಡೀತಾ ಇದೆ, ಇದೆಲ್ಲ ಫಿನಿಷ್ ಮಾಡಿಕೊಡ್ತಾರೆ. ಇಲ್ಲಿ ನಿಮಗೆ ವೆಸ್ಟಲ್ಲಿ ತುಂಬ ವಿಶಾಲವಾಗಿ ಹಾಲ್ ಬಂದಿದೆ. ಹಾಗೆ ಒಂದು POP ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ರೆಡಿ ಟು ಮೂವ್ ಇದೆ ಮನೆ. ನಿಮಗೆ ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿದೆ. ಹಾಗೆ TV ಕ್ಯಾಬಿನೆಟ್ಟು ಕೂಡ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಒಂದು ಯು ಶೇಪ್ ನೀವು ಫರ್ನಿಚರ್ಸ್ನ ಹಾಕಬಹುದು. ಹಾಗೆ ಲೇಔಟಲ್ಲಿ ನಿಮಗೆ ತುಂಬ ಮನೆಗಳು ಬಂದಿದೆ. ಈಗ ಆಲ್ರೆಡಿ ಒಂದು 10-12 ಮನೆಗಳು ಬಂದಿದೆ. ನಿಮಗೆ ಮನೆ ಬರ್ತಾ ಏನಾಗುತ್ತೆ ಅಂದರೆ ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ಲರೂ ನನಗೊಂದು ಕ್ವಶನ್ ಕೇಳ್ತಾರೆ, ಸರ್ ಪ್ರೈಸ್ ಹೇಳಿ ಸರ್ ಅಂತ. ನಾನು ಪ್ರೈಸ್ ಮೊದಲೇ ಹೇಳ್ಬಿಟ್ರೆ ನೀವೇನು ಮಾಡ್ತೀರಾ, ಒಂದು 10 ಸೆಕೆಂಡೋ 20 ಸೆಕೆಂಡೋ 1 ನಿಮಿಷನೋ ನೋಡಿ ನೀವು ಸುಮ್ಮನೆ ಆಗ್ಬಿಡ್ತೀರಾ. ದಯವಿಟ್ಟು ಇಂಟ್ರೆಸ್ಟ್ ಇತ್ತು ಅಂತಂದರೆ, ಅಂದರೆ ಈಗ 10 ಸೆಕೆಂಡ್ 20 ಸೆಕೆಂಡ್ ನೋಡಿ ಸುಮ್ಮನೆ ಆಗೋರು ಅವ್ರ ಮನೆ ತೊಗೊಳ್ಳೋದ, ಸುಮ್ಮನೆ ಅವರು ಟೈಮ್ ಪಾಸ್ ನೋಡ್ತಾ ಇರ್ತಾರೆ. ಬಡಿ ಅದು ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದು. ಯಾಕೆಂತಂದರೆ ನನ್ನದೇ ಆದ ಒಂದು ಸಬ್ಸ್ಕ್ರೈಬ್ ಆಗಿರೋರು ಇದ್ದಾರೆ. ಅವರು ಡೈಲಿ ವಿಡಿಯೋಗಳು ಕೊಡಬೇಕು. ಏಕೆಂದರೆ 6 ತಿಂಗಳು 1 ವರ್ಷ 2 ವರ್ಷ ವಾಚ್ ಮಾಡಿ ತೊಗೊಂಡಿರೋರು ಕೂಡ ಇದ್ದಾರೆ. ಸರ್ ನಿಮ್ಮ ಚಾನಲ್ನ 2 ವರ್ಷದಿಂದ ನಾನು ವಾಚ್ ಮಾಡ್ತಾಯಿದ್ದೆ ಸರ್, ನೀವು ಯಾವ ರೀತಿ ಕೊಡ್ತಾಯಿದ್ದೀರಾ, ಯಾವ ರೀತಿ ವಿಡಿಯೋ ಮಾಡ್ತಾಯಿದ್ದೀರಾ, ಜನಗಳಿಗೆ ಯಾವ ರೀತಿ ಮಾಹಿತಿ ಕೊಡ್ತಿದ್ದೀರಾ, ಆ ಥರ ಎಲ್ಲ ನಾನು ನೋಡ್ತಾ ಇದ್ದೀನಿ ಸರ್ ಅಂತ ಅಂದ್ಬಿಟ್ಟು ಸುಮಾರು ಜನ ನನಗೆ ಹೇಳ್ತಾರೆ. ಆ ರೀತಿ ನನ್ನ ಚಾನಲ್ ನೋಡಿ ಫಾಲೋ ಮಾಡ್ತಿರೋರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂತಂದರೆ ಪ್ರೈದು ಅಂತ ಕೇಳ್ತಾ ಇರ್ತಾರೆ. ಅವರು ನಮ್ಮ ಹತ್ರ ಮನೆ ನೋಡಿರ್ತಾರೆ, ಬೇರೆಯವ್ರ ಹತ್ರ ಹೋಗಿ ತೊಗೊಂಡಿರ್ತಾರೆ. ಬಟ್ ತೊಗೊಳ್ಳಿ, ಏಕೆಂದರೆ ಎಲ್ಲರಿಗೂ ಆಗಬೇಕು. ಎಲ್ಲರ ಹತ್ರನೂ ಹೋದ್ರೆ ತಾನೇ ಒಬ್ಬೊಬ್ರದ್ದು ಯಾವ್ಯಾವ ರೀತಿ ಇದೆ ಏನು ಅಂತ ಗೊತ್ತಾಗೋದು. ಹಾಗಾಗಿ ನಾನು ಅದನ್ನು ಹೇಳಬೇಕು ಅಂತ ಅನ್ನಿಸ್ತು, ಹೇಳಿದ್ದೀನಿ. ಅದನ್ನು ತಪ್ಪು ತಿಳ್ಕೊಬಿಡಿ ಯಾರನ್ನು. ಏನಿದೆ ಅದು ಟ್ರೂ, ನಾನು ಹೇಳಿದ್ದೀನಿ. ನೋಡಿ, ಇದು ನಾರ್ತ್ ಫೇಸಿಂಗು, ದೇವ್ರ ಮನೆ ಕೂಡ ನಾರ್ತ್ ಫೇಸಿಂಗ್ ಮಾಡಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ಏನಿದೆ ಒಂದು ಗೋಪುರ ಟೈಪ್ ಮಾಡಿದ್ದಾರೆ. ತುಂಬ ಒಂದು ನೀಟಾಗಿ ಮಾಡಿದ್ದಾರೆ, ಎಲಿಗೇಟೆಡಾಗಿ ಮಾಡಿದ್ದಾರೆ. ನೋಡಿ, ಇದು ಅಗ್ನಿಮೂಲೆಯಲ್ಲಿ ನಿಮಗೆ ಕಿಚನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಥಿಂಗ್ಸ್ ಎಲ್ಲ ಇಡೋದಕ್ಕೆ ಕಬೋರ್ಡ್ಸ್ನ ಮಾಡಿದ್ದಾರೆ. ಹಾಗೆ ಚಿಮ್ನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ನಮ್ಮಲ್ಲೇ 80% ಲೋನ್ ಕೂಡ ಮಾಡಿಸ್ಕೊಡ್ತೀವಿ. ನೀವು ಎಲಿಜಿಬಿಲಿಟಿ ಇದ್ದರೆ 80% ಲೋನ್ ಕೂಡ ಪ್ರೊವೈಡ್ ಮಾಡಿಕೊಡ್ತೀವಿ. ಹಾಗೆ ಗ್ಯಾಸ್ ಲೈನ್ ಕೂಡ ಪೈಪ್ಲೈನ್ ಆಗಿದೆ. ಮತ್ತು ನಿಮಗೆ ಇಲ್ಲಿ ಯುಟಿಲಿಟಿ ಕೂಡ ಕೊಟ್ಟಿದ್ದಾರೆ. ಕಿಚನ್ ಪಕ್ಕ ಯುಟಿಲಿಟಿ, ಇಲ್ಲಿ ನಿಮಗೆ ಸಂಪು ಮತ್ತು ಯುಟಿಲಿಟಿ ಇಲ್ಲಿ ಬರುತ್ತೆ. ಹಿಂದೆ ಗ್ರಿಲ್ ವರ್ಕ್ ಎಲ್ಲ ಮಾಡಿದ್ದಾರೆ. ಬಜೆಟ್ ಏನು ಅಂತಂದರೆ ಇದ್ರದ್ದು ಪ್ರೈಸು ಕೇಳ್ತಾಯಿದ್ರು ಸುಮಾರು ಜನ, ಪ್ರೈಸ್ ಏನು ಸರ್ ಅಂತ. ಇದು ಪ್ರೈಸ್ ಬಂದು ನಿಮಗೆ 72 ಹೇಳ್ತಾರೆ, ನೆಗೋಷಿಯಬಲು, ಓನರ್ ವ್ಯಾಪಾರ ಇರುತ್ತೆ. ಹಾಗೆ ನಿಮಗೆ ಲೋನ್ ಕೂಡ ಅವೈಲಬಿಲಿಟಿ ಇದೆ. ನೋಡಿ, ನಿಮಗೆ ಸ್ಪೇಸಿಯಸ್ ಆಗಿದೆ. ಕೆಳಗಡೆ ಒಂದು ರೂಮ್ ಬರುತ್ತೆ. ಕೆಳಗಡೆ ನಿಮಗೆ ಒಂದು ಸ್ಮಾಲ್ ರೂಮ್ ಬರುತ್ತೆ. ಒಂದು ನೀವು ಕಾಟ್ ಹಾಕೋಬೋದು, ಡಬಲ್ ಕಾಟ್ ಹಾಕೋಬೋದು, ಅಷ್ಟು ಸ್ಪೇಸ್ ಇದೆ. ನೀವು ನೋಡ್ತೀರಾ, ಸ್ಲೈಡಿಂಗ್ ವಾಟರ್ ಕೊಟ್ಟಿದ್ದಾರೆ. ಸ್ವಲ್ಪ ಕೆಲಸ ಪೆಂಡಿಂಗ್ ಇರೋದ್ರಿಂದ ಫಿನಿಶಿಂಗ್ ಮಾಡ್ತಾಯಿದ್ದಾರೆ. ಮತ್ತು ನಿಮಗೆ ಒಂದು ವಾರ್ಡ್ರೋಬ್ ಕಲರ್ ಕಾಂಬಿನೇಷನ್ ಆಗಿರ್ಬೋದು. ಹಾಗೆ ನಿಮಗೆ ಇದು ಒಂದು ಏನಂತಂದರೆ ಸ್ಪೇಸಿಯಸ್ಸು, ಅಂದರೆ ನಿಮಗೆ ರೂಮ್ಸ್ ಆಗಲಿ, ಹಾಗೆ ನಿಮಗೆ
ಕಿಚನ್ ಆಗಲಿ ಮತ್ತು ಹಾಲ್ ಆಗಲಿ ತುಂಬ ಸ್ಪೇಸಿಯಸ್ ಆಗಿ ಮಾಡಿದ್ದಾರೆ. ಇಲ್ಲಿ ಆವಾಗಲೇ ನೋಡಿದ್ರಿ ಜನರಲ್ ಟಾಯ್ಲೆಟ್ ಕೂಡ ಕೊಟ್ಟಿದ್ದಾರೆ, ವೆಸ್ಟರ್ನ್ ಕಮೋಡು, ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ, ಎಂಟೈರ್ ಬಿಲ್ಡಿಂಗು ಫುಲ್ ವಾಲ್ಗೆ ಟೈಲ್ಸ್ನ ಹಾಕಿದ್ದಾರೆ. ಹಾಗೆ ಇಲ್ಲಿ ವಾಷಿಂಗ್ ಮಿಷಿನ್ಗೆ ಪ್ರೊವೈಡ್ ಮಾಡಿದ್ದಾರೆ. ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದಾದರೆ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ಲಿ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಇದು ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಇಲ್ಲಿ ಸ್ಟೇರ್ ಕೇಸ್ನ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಸ್ಟೇರ್ ಕೇಸು ಕೆಲವೊಬ್ಬರು ನನಗೆ ಕೇಳ್ತಾ ಇರ್ತಾರೆ, ಸರ್ ರೂಮ್ ಸೈಜ್ನ ಮೆನ್ಷನ್ ಮಾಡಿ. ಅದು ಎಕ್ಸಾಕ್ಟಾಗಿ ರೂಮ್ಸ್ ಸೈಜ್ನ ಮೆನ್ಷನ್ ಮಾಡೋದಕ್ಕೆ ಆಗಲ್ಲ. ಯಾಕೆಂತಂದರೆ ವೆಸ್ಟಲ್ಲಿ ಒಂಥರ ಬರುತ್ತೆ, ನಾರ್ತಲ್ಲಿ ಒಂಥರ ಬರುತ್ತೆ, ಈಸ್ಟಲ್ಲಿ ಒಂಥರ ಬರುತ್ತೆ, ಮತ್ತು ನಿಮಗೆ ಸೌತಲ್ಲೇ ಒಂಥರ ಬರುತ್ತೆ. ಇದು SS ರೈಲಿಂಗ್ಸು, ನಿಮಗೆ SS ರೈಲಿಂಗ್ಸ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಇಲ್ಲಿ ಮೇಲ್ಗಡೆ ಬಂದರೆ ನಿಮಗೆ ಇಲ್ಲಿ ರೈಟ್ಗೆ ಒಂದು ರೂಮ್ ಇದೆ, ಮಾಸ್ಟರ್ ಬೆಡ್ರೂಮು ವಿತ್ ಬಾಲ್ಕನಿ. ಮತ್ತು ಇದು ನಿಮಗೆ ತುಂಬ ನಿಯರ್ ಇದೆ. ಎಲ್ಲಿಗೆ ಅಂದರೆ ಬೆಂಗಳೂರು ಟು ಶ್ರೀರಂಗಪಟ್ಟಣ ಟು ಕುಶಾಲನಗರ ಹೈವೇ ಬರ್ತಾ ಇದೆಯಲ್ಲ, ಅಲ್ಲಿಗೆ ತುಂಬ ನಿಯರ್ ಇದೆ. ಆ ಒಂದು ಲೊಕೇಶನಲ್ಲಿ ಬರುತ್ತೆ ಇದು. ಹಾಗೆ ನೀವು ನೋಡ್ತಿರ್ಬೋದು ವಾರ್ಡ್ರೋಬು ಅಟ್ಯಾಚು, ಮತ್ತು ನಿಮಗೆ TV ಕ್ಯಾಬಿನೆಟ್ ಕೂಡ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ POP ಮಾಡಿದ್ದಾರೆ. ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬೋದು, ಅಷ್ಟು ಸ್ಪೇಸ್ ಇದೆ. ವೆಟ್ರಿಫೈಡ್ ಫ್ಲೋರಿಂಗ್ ವೈಟ್ ಇರೋದ್ರಿಂದ ನಿಮಗೆ ಬ್ರೈಟ್ನೆಸ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನಿಮಗೆ ಲೋ ಬಜೆಟ್ ಅಂತಲೇ ಹೇಳ್ಬೋದು. 72 ನೆಗೋಷಿಯಬಲ್ ಅಂದರೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಆಗುತ್ತೆ. ಅಂದರೆ ನಿಮಗೆ ಲೋ ಬಜೆಟ್ ಅಂತಲೇ ಹೇಳ್ಬೋದು. ಇದು ನಿಮಗೆ ಬಾಲ್ಕನಿ. ಹಾಗೆ ಈ ಡೋರ್ ಬ್ಯಾಕ್ ಸೈಡ್ ನಿಮಗೆ ಅಟ್ಯಾಚ್ ಬರುತ್ತೆ. ನೋಡಿ, ಇಲ್ಲಿ ಅಟ್ಯಾಚ್ ಇದೆ. ವೆಸ್ಟ್ ಫೇಸಿಂಗ್ ಸೈಟು, ನಾರ್ತ್ ಡೋರ್ ಇದೆ, ಮೂಡ ಅಪ್ರೂವ್ಡ್ ಇದೆ, ಡಾಕ್ಯುಮೆಂಟ್ ಕ್ಲಿಯರ್ ಇದೆ. ಹಾಗೆ ಓನರ್ ವ್ಯಾಪಾರ ಕೂಡ ಸಿಗುತ್ತೆ. ಏಕೆಂದರೆ ನೀವು ನೋಡ್ತಾ ಇರ್ತೀರಾ ವಿಡಿಯೋಗಳ್ನ, ಕೆಲವೊಬ್ರು ಏನು ಹೇಳ್ತಾರೆ ಅಂದರೆ 5 ಲಕ್ಷ ಕೊಡಿ ಸರ್, ಈ ಮನೆ ನಿಮ್ದು ಹಾಕ್ಸ್ಕೊಡಿ ಸರ್ ಅಂತ ಹೇಳ್ತಾರೆ. ನೀವು 5 ಲಕ್ಷ ಕೊಟ್ಬಿಟ್ಟು ಈ ಮನೇನ ನಮಗೆ ಬರ್ಕೊಡಿ ಅಂತ ಕೇಳಿ, ಅವರು ಮಾಡಿಕೊಡ್ತಾರೆ ನೋಡಿ. ಯಾಕೆಂದರೆ ಅಲ್ಲಿ ಏನು ನಿಮಗೆ ಪ್ರಾಬ್ಲಮ್ ಶುರು ಆಗುತ್ತೆ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಯಾಕೆಂತಂದರೆ ಅದು ಒಂದು ಅಟ್ರ್ಯಾಕ್ಷನ್. 5 ಲಕ್ಷಕ್ಕೆ ಮನೆ ಸಿಗುತ್ತಾ ಅಂತ ನೀವು ವಿಡಿಯೋ ನೋಡ್ತೀರಾ, ಅವರು ನಿಮಗೆ ಅದನ್ನು ನೋಡಲಿ ಅನ್ನೋ ಥರ ಒಂದು ಅಟ್ರ್ಯಾಕ್ಷನ್ ಮಾಡಿರ್ತಾರೆ. ನೋಡಿ, ಇದಕ್ಕೂ ಕೂಡ POP ಇದೆ. ಇದು ಕೂಡ ನಿಮಗೆ ಕಿಂಗ್ ಸೈಜ್ ಕಾಟ್ನ ಹಾಕೋಬೋದು, ಅಷ್ಟು ಸ್ಪೇಸ್ ಇದೆ. ಮತ್ತು ಡ್ರೆಸ್ಸಿಂಗ್ ಟೇಬಲ್ ಕೂಡ ಒಂದು ಪ್ರೊವೈಡ್ ಮಾಡಿದ್ದಾರೆ. ಇದಕ್ಕೂ ಕೂಡ ಅಟ್ಯಾಚ್ ಇದೆ. ಇದಕ್ಕೂ ಕೂಡ TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಮತ್ತು ನಿಮಗೆ ವಾರ್ಡ್ರೋಬ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಇಲ್ವಾಲಕ್ಕೆ ತುಂಬ ಹತ್ರ ಇದೆ ಮೇನ್ ರೋಡ್ಗೆ. ಅಂದರೆ ನಿಮಗೆ ಮೈಸೂರು ಟು ಹುಣಸೂರು ಏನು ಹೈವೇ ಇದೆ, ಆ ಹೈವೇಗೆ 1 ಕಿಲೋಮೀಟ್ರ್ ಆಗುತ್ತೆ. ತುಂಬ ನಿಯರ್ ಇದೆ. ನೋಡಿ, ಇದು ವೆಸ್ಟರ್ನ್ ಕಮೋಡು, ಇದಕ್ಕೂ ಕೂಡ ಅಟ್ಯಾಚ್ ಇದೆ. ಇದಿಷ್ಟು ನಿಮಗೆ ಫಸ್ಟ್ ಫ್ಲೋರ್ದು. ಟೆರೆಸ್ ಮೇಲ್ಗಡೆ ಹೋಗೋಣ. ಟೆರೆಸ್ ಮೇಲ್ಗಡೆ ನಿಮಗೆ ಓವರ್ ಟ್ಯಾಂಕು ಸೋಲಾರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಅದ್ಯಾವ ರೀತಿ ಇದೆ ಅದನ್ನು ಕೂಡ ತೋರಿಸ್ತೀನಿ. ಯಾಕೆಂತಂದರೆ ನಾನು ಸುಮಾರು ಹೇಳ್ತಾ ಇರ್ತೀನಿ, ನನಗೆ ಏನು ಆಗಿದೆ ಆ ಎಕ್ಸ್ಪೀರಿಯೆನ್ಸ್ನ ನಾನು ಹೇಳ್ತಾ ಇದ್ದೀನಿ. ಏಕೆಂದರೆ ಸುಮಾರು ಜನ ಆ ಥರ ಕೇಳ್ತಾ ಇರ್ತಾರೆ. ನಾನು ಹಾಗಾಗಿ ಆ ಟಾಪಿಕ್ನ ಮಾತಾಡಿದ್ದೀನಿ. ಮತ್ತು ನಿಮಗೆ ನಿಮ್ದೇನಾರ ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. KPS ಪ್ರಾಪರ್ಟೀಸ್ ಇನ್ ಮೈಸೂರು, ಪ್ರದೀಪ್ ಅಂದ್ಬಿಟ್ಟು. ಸ್ಕೈ ಟಾಪ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಸೇಫ್ಟಿ ಡೋರ್ ಕೂಡ ಹಾಕಿದ್ದಾರೆ ಮೇಲ್ಗಡೆ. ಯಾಕೆಂತಂದರೆ ಈಗ ಪ್ರಾಪರ್ಟಿ ತೋರಿಸೋರು ಸುಮಾರು ಜನ ಇರ್ತಾರೆ. ಅದರಲ್ಲಿ ನಿಮಗೆ ಯಾರೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸುತ್ತೆ, ಅವ್ರ ಹತ್ರ ನೀವು ವಿಡಿಯೋಸ್ ಮನೆಗಳನ್ನ ನೋಡ್ತೀರಾ. ನೋಡಿ, ಇದು ನಿಮಗೆ ಪೈಪ್ಲೈನು ಸೋಲಾರ್ಗೆ, ಮತ್ತು ನಿಮಗೆ ಡ್ಯಾಮ್ ಪ್ರೂಫ್ ಪೇಂಟ್ ಕೂಡ ಆಗಿದೆ. ಇಲ್ಲಿ ನಿಮಗೆ ಓವರ್ ಟ್ಯಾಂಕ್ ಕೊಟ್ಟಿದ್ದಾರೆ. ಇಲ್ಲಿ ಸೋಲಾರ್ಗೆ ಪೈಪ್ಲೈನ್ ಮಾಡಿದ್ದಾರೆ. ಇದೇ ರೀತಿ ನಾನು ವಿಡಿಯೋಗಳನ್ನ ನೋಡ್ತಾ ಇರಿ. ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳಿದೆ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಜೈ ಶ್ರೀರಾಮ್.